ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಕಾಸ್ಮುಡಿ ಶ್ರೀ ಹನುಮಂತ ದೇವಸ್ಥಾನದ ಹತ್ತಿರ ಇದ್ದೀನಿ. ಇಲ್ಲಿ ಒಂದು ವಿಶೇಷವಾದಂಥ ಕೆಲಸ ನಡೀತಾ ಇದೆ. ಕಾರಣ ಅಂತ ಹೇಳಿದ್ರೆ, ಇಲ್ಲಿ 29ರಿಂದ ಇಲ್ಲಿಯ ಕಾಸ್ಮುಡಿ ಶ್ರೀ ಹನುಮಂತ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯುತ್ತೆ. ಸೊ ಆ ಸಲುವಾಗಿ ಇಲ್ಲೊಂದು ಮುಖಮಂಟಪ ರೆಡಿ ಆಗ್ತಿದೆ. ತುಂಬ ವಿಶೇಷವಾದಂಥ ಮುಖಮಂಟಪ, ಅಡಿಕೆ ಮರದಿಂದ ಮಾಡಲ್ಪಡುವಂಥ ಅತ್ಯಂತ ಕಲಾತ್ಮಕವಾದಂಥ ಮುಖಮಂಟಪ. ನಮ್ಮ ಭಾಗದಲ್ಲಿ ಎಲ್ಲೇ ಆದರೂ ಈ ದೇವಸ್ಥಾನಗಳ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ, ಉತ್ಸವ ಮತ್ತು ಈ ಹರಿಸೇವಾ ಕಾರ್ಯ ಆಗುತ್ತಲ್ಲ, ಇಂಥದ್ದೆಲ್ಲ ಕಾರ್ಯಕ್ಕೆ ಇವರು ಬಂದು ಒಂದೇ ₹1 ತಗೊಳ್ಳದೆ ಮುಖಮಂಟಪವನ್ನು ಮಾಡಿಕೊಡ್ತಾರೆ. ನೋಡಿ, ಇಲ್ಲೆಲ್ಲ ಈ ಅಡಿಕೆ ಮರದ ಕಟಿಂಗ್ ಆಗ್ತಾ ಇದೆ. ಸುಮಾರು ರಾತ್ರಿ ಈಗ 8:30 ಸಮಯ ಆಗಿದೆ. ಅಂದರೆ ಆಲ್ಮೋಸ್ಟ್ 12 ಗಂಟೆ ತನಕ ಇವ್ರ ಕೆಲಸ ನಿರಂತರವಾಗಿ ನಡೆಯುತ್ತೆ. ಸರ್, ನಾವು ಗೊರಟೆಯಿಂದ ಮಾಡ್ಕೊಬಂದಿದ್ದು, ಗೊರಟೆ ಇದರಿಂದ ಮಾಡ್ಕೊಬಂದು ಅದರಿಂದ ಕಂಟಿನ್ಯೂ ಮಾಡ್ತೇ ಹೋಗ್ತೇವೆ. ಇದ್ರ ಮೇನ್ ಅಂದ್ರೆ ನಮ್ಗೆ ಗೋಪಾಲ್ ನಾಯ್ಕರು ಇದರಿಂದ ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಹೌದೌದು, ಗೋಪಾಲ್ ನಾಯ್ಕ ಮುಖ್ಯವಾಗಿ ಆಯ ತೆಗೆಯೋದೆಲ್ಲ ಅವರೇ ಅವ್ರಂದ್ರೆ ಒಂದ್ಸಲ ಕಂಡದ್ಮೇಲೆ ಅವ್ರ ಆ ಕೆಲಸ ಹೆಂಗ್ ಮಾಡ್ಬೇಕು ಹಾಗೆ ಮಾಡ್ತಾರೆ. ಒಂದು ಸ್ವಲ್ಪ ಇದರಿಂದ ನೋಡಿದ್ರು ಅವರು, ಅದರಿಂದ ಜಾಸ್ತಿ ಮಾಡ್ತಾ ಬಂದ್ರು ಈಗ ಅಷ್ಟೇ. ಮತ್ತೆ ಈಗ ನಮ್ಮಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಯಾರು ಇಲ್ಲ, ಎಲ್ಲ ಸಮಾನವಾಗಿ ಕೆಲಸ ಮಾಡ್ತಾರೆ. ದೇವ್ರಿಗಾಗಿ ಸೇವೆ ಬಂದೇ ಬರ್ತಾರೆ ಅಷ್ಟೇ ಅಷ್ಟೇ ಅಲ್ವಾ? ಅದೊಂದೇ ಮತ್ತೆ ಯಾವ್ದು ನಿಮ್ಗೆ ಹಾಜರಾಗಿ ದೇವ್ರ ಸೇವೆ ಅಂತ ನಾವು ಬರ್ತೇವೆ, ಎಲ್ಲ ಕಾರ್ಯಕ್ರಮ ಬರ್ತೇವೆ. ಇಲ್ಲಿ ನೋಡಿ ಇದ್ದಿದೆಯಲ್ಲ, ಇಲ್ಲಿ ಅಷ್ಟು ಕಾಣಿಸಲ್ಲ ಅನ್ಸುತ್ತೆ. ಲೈಕ್ ಇದ್ರ ತೊಗಟೆ ಏನಿದೆ, ಅಡಿಕೆ ಮರ ಈ ರೀತಿ ಇರುತ್ತೆ. ಅಂದರೆ ಫುಲ್ ರಾ, ಇದು ಆಗಷ್ಟೇ ಕಡ್ದಿರುವಂಥ ಬಲಿಷ್ಠವಾದ ಅಡಿಕೆ ಮರ. ಮತ್ತು ಅದಾದ ನಂತರ ಇದೆಲ್ಲ ತೊಗಟೆಯನ್ನು ತೆಗ್ದಿರೋದು. ಇಲ್ಲಿ ನೋಡಿ, ತೊಗಟೆ ತೆಗೆದ ನೋಡಿ, ಇದು ಹಿಂಗೆ ಕೆತ್ತಿ ಪೂರ್ತಿಯಾಗಿ ಇದ್ರ ತೊಗಟೆಯನ್ನು ತೆಗಿತಾರೆ. ಇದು ಅದಾದಮೇಲೆ ಅದು ಅವ್ರಿಗೆ ಬೇಕಾದಂಥ ಸೈಜಲ್ಲಿ ಕಟ್ ಮಾಡಿಕೊಂಡು ಮುಖಮಂಟಪವನ್ನು ತಯಾರು ಮಾಡ್ತಾರೆ. ತುಂಬ ಕಲಾತ್ಮಕವಾದಂಥ ಕೆಲಸ ಇದು. ಬಟ್ ಇಲ್ಲೇನಂತಂದರೆ ನೋಡಿ, ಬರೀ ದೇವರು ಒಂದೇ ಹೆಸರು ಹೇಳ್ಕೊಂಡು ಇಷ್ಟು ಜನ ಒಗ್ಗಟ್ಟಾಗಿರೋದು. ಅಂದರೆ ಯಾರನ್ನು ನೀವು ಬನ್ನಿ, ಈ ಟೈಮ್ ಬನ್ನಿ, ಅದು ಯಾವುದೂ ಇಲ್ಲ, ಈ ಟೈಮ್ ಅಂತ ಅವ್ರು ಹೇಳಿರ್ತಾರೆ. ಅವರು ಆ ಟೈಮ್ಗೆ ಎಲ್ಲರೂ ಹಾಜರಾಗಿ ಸೇವಾರ್ಥವಾಗಿ ಈ ಒಂದು ಕೆಲಸವನ್ನು ಮಾಡ್ತಾರೆ. ಸರ್ ನಮಸ್ತೆ, ಗೋಪಾಲ್ ನಾಯ್ಕರು. ಹಾಂ, ಇಲ್ಲ ಅವರ ಬನ್ನಿ ನೀವು ಗೋಪಾಲ ಬನ್ನಿ ಸರ್, ಈಚೆ ಬೆಳಕ ತಗೊಂಡು. ಸರ್, ಇದು ಹೆಂಗಿದು ಪ್ರಾರಂಭ ಆಗಿದೆ? ಹಂಗೆ ನಿಮಗೆ ಈ ಕಲೆ ಇದೆಯಲ್ಲ, ಪ್ರೇರಣೆ ಅಂತ ಹೇಳ್ರಿ, ನಮ್ದು ಕಿರುವಳ್ಳಿ ಮಹಾಸತಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಟೈಮಲ್ಲಿ ನಾವು ಒಂದು ಪ್ಲಾನ್ ಬಂತು, ಹೀಗೆ ಮಾಡ್ಬೋದು. ಯಾಕಂದ್ರೆ ಧರ್ಮಸ್ಥಳ ಕೃಷಿ ಮೇಳದಲ್ಲಿ ನಾವು ಇದನ್ನು ನೋಡಿದ್ದು, ನಮ್ಗೆ ನೋಡಿದ್ವಿ ಅಷ್ಟೇ, ನೋಡಿದ್ವಿ. ಓಕೆ, ನಾವು ಈ ತರ ಒಂದು ಮಾಡ್ಬೋದು ಅನ್ನೋ ಮನಸ್ಸಿಗೆ ಕಲ್ಪನೆ ಮಾಡಿಕೊಂಡು ಅದನ್ನ ನಾವು ಕಾರ್ಯರೂಪಗೊಳಿಸಿದ್ದು ಕಿರುವಳ್ಳಿ ಮಹಾಸತಿ ದೇವಿಯ ಜೀರ್ಣೋದ್ಧಾರ ಪ್ರಾರಂಭ ಹಾಕಿ. ಇದಕ್ಕೂ ಮೊದಲು ಏನೇನೋ ಗೊತ್ತಿಲ್ಲ, ಜೀರೋ. ಅಂದ್ರೆ ನಾವು ಈ ಹರಿಸೇವಾ ಮಂಟಪ ಎಲ್ಲ ಮಾಡ್ತಾ ಇದ್ರು, ಬಟ್ ಚಿಕ್ಕ ಮಟ್ಟಿಗೆ. ಅದು ಮುಖದ್ವಾರ ಮಾಡ್ತೇವೆ, ಇದು ಅದಲ್ಲ, ಅದಕ್ಕೆ ಬರುದಿಲ್ಲ. ಇದು ಮಾತ್ರ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಮಂಟಪ ಅಂತ ಮಾಡಿದ್ದು ಕಿರುವಳ್ಳಿ. ಅದಾದ್ಮೇಲೆ ಇಲ್ಲಿ ತನಕ ಎಷ್ಟು ಮಂಟಪ? ನಾಲ್ಕನೇದು. ಇದು ನಾಲ್ಕನೇ ಮಂಟಪ. ಮತ್ತೆ ಎಲ್ಲ ಮಂಟಪನೂ ಅತ್ಯಂತ ಅದ್ಭುತವಾಗಿ ಬರುತ್ತೆ. ಲಾಸ್ಟ್ ಟೈಮ್ ಕುದುರೆ ಬೀರಪ್ಪದಲ್ಲೂ ನೀವೇ ಮಾಡಿದ್ರಿ. ಅದಾದ್ಮೇಲೆ ನೆಕ್ಸ್ಟ್ ಮಹಾಸತಿ ಅನ್ಸುತ್ತೆ. ಅದಾದ್ಮೇಲೆ ಸಾರದೊಳೆ ಮಾಡಿದ್ರ? ಈ ಸೀಸನ್ ಅಲ್ಲಿ ನಾವು 3 ಮಾಡ್ತಾ ಇರೋದು. ಜನರೆಲ್ಲ ನಿಮ್ಗೆ ಸಪೋರ್ಟಿವ್ ಆಗಿರ್ತಾರ?
ನಾವು ಜನರ ಸಪೋರ್ಟ್ ಇದ್ದೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೆ ಏನು ಮಾಡೋದು ಏನು ಮಾಡೋದು ಹೌದು. ನಾವು ಒಬ್ಬರಿಂದ ಏನು ಮಾಡಿ ದೇವರನ್ನು ಒಂದೇ ಒಂದು ಹೆಸರಲ್ಲೂ ಒಂದಾಗೋ ಜನ. ಹೌದೌದು ಅದು ಮತ್ತೆ ಇಲ್ಲಿ ನಮ್ದು ಏನಂದ್ರೆ ಪ್ರತಿಯೊಬ್ಬರನ್ನು ಒಂದೊಂದು ಕೆಲಸ ಮಾಡ್ತೀವಿ. ನಾವು ಏನೀಗ ಮಾಡ್ತಿದ್ದೇವೆ ಫಸ್ಟಿಗೆ ಹೋಗಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹೌದಾ? ಏನು ಮಾಡಿಸ್ಕೊಳ್ಬೇಕು ದೇವರೇ ನೀನೇ ನಮಗೆ ಪ್ರೇರಣೆ ಕೊಡಬೇಕು, ನೀನು ಅದು ಯಾವ ರೀತಿ ಮಾಡಿಸ್ಕೊಳ್ಬೇಕು ಹೌದು. ಅದು ನೀನೇ ಮಾಡಿಸ್ಕೊಳ್ಬೇಕು ಅಂತೇಳಿ ಮೊದಲು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಮತ್ತೆ ಆಯ ತೆಗೆಯೋದು, ಈ ಅಳತೆ ಗಿಳತೆ ಅದೆಲ್ಲ ಹೆಂಗೆ? ನಮ್ಮ ಕಣ್ಣು ಹಾಕ್ತೇನೆ. ಸ್ಕೆಚ್ ಮಾಡ್ತಾರೆ, ಹೆಂಗೆ ಅಳತೆ ಮಾಡ್ತಾರೆ? ಪ್ಲಾನಿಂಗ್ ಅಂತ ಕಣ್ಣು ಆಳ್ತೇನೆ. ಖಾಲಿ ಟೇಪ್ ಇಲ್ಲ. ಓಕೆ. ಅಂದ್ರೆ ಇದು ಈಗ ಹೈವೇ ರೋಡಿಗಾದ್ರೆ ಸ್ವಲ್ಪ ಹೈಟ್ ಮಾಡ್ತೇವೆ, ಹೌದು. ಮತ್ತು ಈ ಒಳಗಡೆ ಆದ್ರೆ ಲಾರಿ ಗೀರಿ ಪಾಸ್ ಆಗೋದು ಜಾಗ ಬೇಕು. ಹೌದು, ಜಾಗ ಬೇಕು. ಸ್ವಲ್ಪ ಹೈಟ್ Height ಮಾಡ್ತೀವಿ ಮಾಡ್ತೀವಿ. ರೋಡಿಗೆ ಆದರೆ. ಇದು ಸರ್ ಎಷ್ಟು ದಿನಕ್ಕೆ ಕೆಲಸ ಕಂಪ್ಲೀಟ್ ಆಗ್ತದೆ? ಕಂಪ್ಲೀಟ್ ಅಂದ್ರೆ ನಮ್ಗೆ 5 ದಿನ ಬೇಕಾಗ್ತದೆ. 5 ದಿನ ಬೇಕಾಗ್ತದೆ. 25 ಜನ ಹಾಂ, ಕೆಲಸ 25 ಜನ ಮಾಡಿದರೆ ಕಂಟಿನ್ಯೂಸ್ ಆಗಿ 5 ದಿನ 5 ದಿನ ರಾತ್ರಿ 7 ಗಂಟೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ 12 ಗಂಟೆ ತನಕ ಕೆಲಸ ಮಾಡಿದ್ರೆ 5 ದಿನಕ್ಕೆ 5 ದಿನ ಮುಗಿಯುತ್ತೆ. ನಿಮ್ಮದು ಸಮಯದೊಂದು ಇದು ಹೌದು. ನಾವು 5 ದಿವಸ ತಗೊಳ್ತೀವಿ, ಆದ್ರೆ 4 ದಿವಸ ಮುಗಿಸ್ತೇವೆ. ಹಾಗಂತ ನಾವು ಟೈಮಿಂಗ್ ಸ್ವಲ್ಪ ಕೆಲವೊಮ್ಮೆ ನಾವು ಒಂದೆಲ್ಲ ಸ್ವಲ್ಪ ಲೇಟ್ ಆಗ್ತದೆ, ಹೌದು. ಅಂತ ಬರೋದು ಲೇಟ್ ಆಗ್ತದೆ. ಕೆಲವು ಕೆಲಸ ಸ್ವಲ್ಪ ಸ್ಪೀಡಲ್ಲಿ ಆಗ್ತಾ ಇಲ್ಲ. ಹೌದು. ಆ ಟೈಮಲ್ಲಿ ನಮ್ಗೆ ಅಂತ ಫಿಕ್ಸ್ 5 ದಿವಸ ಬೇಕು, ಹೌದು. ನಮ್ಗೆ ಬೇಕು. ಒಂದು ದಿವಸ ಆ ಕಡೆ ಈ ಕಡೆ ಮತ್ತೆ ಆಗ್ತದೆ. ಇಲ್ಲಿ ವಿಶೇಷ ಅಂತಂದ್ರೆ ಯಾರು 1 ರೂಪಾಯಿನೂ ತಗೊಳ್ಳಲ್ಲ. ಇಲ್ಲ, 1 ರೂಪಾಯಿನೂ ತಗೊಳ್ಳಲ್ಲ. ಸೇವಾರ್ಥವಾಗಿ ದೇವ್ರ ಸೇವೆ ಸಾಧಾರಣ ಎಲ್ಲರೂ ಏನು ಅನ್ಕೋತಾರೆ ಅಂತಂದ್ರೆ ಸಂಜೆ ಕೆಲಸ ಬಿಟ್ಟ ತಕ್ಷಣ ಮನೆಗೆ ಹೋಗಿ ಒಂದೆರಡು ಧಾರಾವಾಹಿ ಇದೆ ಗಂಡಸರು ನೋಡೋದು ಹೌದು, ಜಾಸ್ತಿ. ಹೌದು, ಧಾರಾವಾಹಿ ಹೌದು. ನೋಡ್ಕೊಂಡು ಮಲ್ಕೊಳ್ಳುವ ಅಂತ ಎಲ್ಲರೂ ಮನ್ಸಿರ್ತದೆ. ಬಟ್ ನೀವು ಅದೆಲ್ಲ ಬಿಟ್ಟು ನಿಮ್ಮ ಸಂಸಾರದ ಜೊತೆ ಕೆಳಿದೆ ದೇವರ ಸೇವಾರ್ಥವಾಗಿ ಸೇವಾರ್ಥದಲ್ಲಿ ಕೆಲಸ ನಾವು ಮಾಡ್ತೀವಿ. ಭಾಗವಹಿಸ್ತೇವೆ. ಹೌದು, ತುಂಬಾ ನಾವು ಅದು ಇರುವಷ್ಟು ನಮ್ಮ ವಿಶೇಷ. ಮನಸ್ಸಲ್ಲಿ ಉಂಟು, ಇರುವಷ್ಟು ನಾವು ನಾವು ಏನೋ ಎಲ್ಲವರಿಗೂ ನಮ್ಮ ದೇವ್ರ ಜೀವಮಾನ ಸೇವೆಗೆ ಇರುವವರೆಗೆ ಯಾರೆಲ್ಲ ಇದನ್ನ ಕರೀತಾರೆ, ಸೇವೆ ಮಾಡ್ಬೇಕು ನಮ್ದೊಂದು ಅನ್ನೋದು ಸೇವೆ. ಮಾಡೋಣ ಅಂತ. ಅವರು ಅಷ್ಟು ದೊಡ್ಡ ಕಾರ್ಯಕ್ರಮ ಯಾರೇ ಮಾಡ್ತಾರೆ. ಕರೆದ್ರೆ ನೀವು ಹೋಗಿ ಹೋಗಿ ಹೌದು, ನಮ್ದೊಂದು ಸಣ್ಣ ಸೇವೆ, ಒಂದು ಅಳಿಲು ಸೇವೆ ಮಾಡುವ. ಸೇವಾ ಕಾರ್ಯಕ್ಕೂ ಹೌದು, ಹೌದು. ಮತ್ತೆ ದೇವಸ್ಥಾನ ಪುನಃ ಪ್ರತಿಷ್ಠಾಪನಾ ಮಹೋತ್ಸವ ಇರಲಿ, ಉತ್ಸವ ಇರಲಿ, ಎಲ್ಲ ಹೌದು. ಮತ್ತೆ ನಮ್ದು ಚೌತಿಗೆ ನಮ್ದು ಪ್ರತಿ ಸಲ ನಾವೇ ಮಾಡೋದು. ಮಾಡ್ತೀವಿ. ಹೌದು, ಸಣ್ಣ ಪ್ರಮಾಣದಲ್ಲಿ ನಾವೇ ನಿಮ್ಮ ಮಾಡ್ತೀವಿ. ಊರಲ್ಲಿ? ಹೌದು, ಊರಲ್ಲಿ ಚೌತಿ ನಾವು ಹೊರಟೆ. ಏನಿತ್ತು ನಮ್ಮ ಕೈ ಇರ್ತದೆ. ಹೌದು. ಅದು ಸಣ್ಣದು ಪ್ರಮಾಣ ದೊಡ್ಡ ಪ್ರಮಾಣ ಅಂತ ನಮ್ಮ ಸೇವೆನೇ ಹಾಗೆ ಇರ್ತದೆ. ಆಗಿರ್ತದೆ. ಹಾಗೆ ಇರ್ತದೆ. ಸ್ನೇಹಿತರೆ ನೋಡಿ, ಇದು ಒಟ್ಟು ಒಂದೊಂದು ಭಾಗ ಅಂದರೆ ಆಚೆ ಮತ್ತು ಈಚೆ 2 ಕಡೆಯಲ್ಲಿ ಒಂದು 2 ಫೀಟು ಕೆಳಗಡೆ ಇದೆ. ಅಂದರೆ ಹೊಂಡ ತೆಗೆದು ಕೂತಿದ್ದಾರೆ ಮತ್ತು ಇಷ್ಟು ದಪ್ಪವಾದ 4 ಮರಗಳಿದೆ. 14 ಫೀಟ್ ಹೈಟ್ ಇದೆ ನೋಡಿ. ಅದಾದಮೇಲೆ ಈ ರೀತಿ ಕಟ್ ಮಾಡಿರುವಂಥ ಈ ಅಡಿಕೆಯ ಸೀಳೇನಿದೆ, ಆ ಸೀಳನ್ನು ಕೂಡಿಸ್ತಾ ಬರ್ತಾರೆ ಅತ್ಯಂತ ಹತ್ತಿರಕ್ಕೆ ನೋಡಿ. ಇಷ್ಟು ಫಿನಿಶಿಂಗ್ ಬರುತ್ತೆ ಅದು ಕೊನೆಗೆ. ಇದು ಆಲ್ಮೋಸ್ಟ್ ಮೇಲ್ಗಡೆ ತನಕ ಹೋಗಿದೆ ಅದು. ನೋಡಿ ಒಳಗಡೆ ಹಿಂಗಿರ್ತದಲ್ಲ. ಹೌದಾ? ಮತ್ತೆ ಮರ ತರೋದಲ್ಲ, ಮತ್ತೆಲ್ಲ ತುಂಬ ಸ್ಟ್ರಾಂಗ್ ಮರ ಬೇಕಲ್ಲ. ಅಂದರೆ ನಾರ್ಮಲ್ ಹಳೆ ಮರ ಅಲ್ಲ, ಇದು ಹಳೆ ಮರ. ಭಟ್ಕಳದ ಚೌತನಿ ಪೂರ್ವರ್ಗ ಗ್ರಾಮದ ಕಾಸ್ಮುಡಿ ಹನುಮಂತ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾರ್ಚ್ 1-2 ನಡೆಯಲಿಕ್ಕಿದೆ. ಆ ನಿಮಿತ್ತ ನಮ್ಮ ಭಟ್ಕಳ ತಾಲೂಕಿನ ಕಸೂತಿಯಲ್ಲೇ ಕಲಾ ಪ್ರದರ್ಶನ ಮಾಡುತ್ತಿರುವ ಗ್ರಾಮೀಣ ಪ್ರತಿಭೆಯಾದ ಗೋಲ್ಟೆ ಕೂಟದವರಿಂದ ಭವ್ಯವಾದ ಸ್ವಾಗತ ಮಂಟಪವನ್ನು ನಾವು ಪೂರ್ವರ್ಗ ಗ್ರಾಮದಲ್ಲಿ ಮಾಡ್ತಾಯಿದ್ದೀವಿ. ಈ ಒಂದು ತಂಡ ಅವರ ಕಸೂತಿಯನ್ನು ನೋಡಿದರೆ ಆಶ್ಚರ್ಯಪಡ್ಬೋದು. ಹಾಗೆಯೇ ಅವರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡುವ ಒಂದು ತಂಡವಾಗಿ ಭಟ್ಕಳದ ಎಲ್ಲ ಗ್ರಾಮಗಳಲ್ಲಿ ನಡೆಯುತ್ತಿರುವ ದೇವತಾ ಕಾರ್ಯಕ್ರಮಗಳಿಗೆ ಅವರು ತನ್ನ ಒಂದು ಕೆಲಸವನ್ನು ಪುಕ್ಷಟೆ ಅಂದರೆ ಫ್ರೀಯಾಗಿ ಸೇವಾರ್ಥವಾಗಿ ಮಾಡಿಕೊಡ್ತಿರುವುದು ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಹಾಗೆ ಸಮಸ್ತ ಎಲ್ಲ ಭಕ್ತ ವರ್ಗದವರು ಒಂದು ಕಾಸ್ಮುಡಿ ಹನುಮಂತ ದೇವರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬರಬೇಕು. ಶ್ರೀದೇವರ ಪವಾಡ, ಶ್ರೀದೇವರ ಅನುಗ್ರಹ, ಶ್ರೀದೇವರವನ್ನು ದರ್ಶನವನ್ನು ಮಾಡಿ ಪುನೀತರಾಗಬೇಕಾಗಿ ನಾನು ಕಳಕಳಿಯಿಂದ ಈ ಮೂಲಕ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಡಿಕೆ ಮರದಿಂದ ತಯಾರಿಸುವಂಥ ಅತ್ಯಂತ ಕಲಾತ್ಮಕವಾದ ಮಂಟಪದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ.
ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.